ಶರೀರದಲ್ಲಿ ಉಷ್ಣತೆ ತುಂಬ ಹೆಚ್ಚಾಗಿದ್ದರೆ ಚಿಂತೆ ಬಿಡಿ. ಈ ರೀತಿಯ ಸುಲಭ ಉಪಾಯಗಳನ್ನು ಮಾಡಿದರೆ ಬೇಗನೆ ಕಡಿಮೆಯಾಗುತ್ತದೆ. ತುಳಸಿಯ ಬೀಜಗಳನ್ನು ಸೇವಿಸುವುದು. ತುಳಸಿಯ ಎಲೆಗಳು ಉಷ್ಣ, ಆದರೆ ತುಳಸಿಯ ಬೀಜಗಳು ತಂಪು. 1 ಚಮಚದಷ್ಟು ತುಳಸಿಯ ಬೀಜಗಳನ್ನು ಅರ್ಧ ಬಟ್ಟಲು ನೀರಿನಲ್ಲಿ 2-3 ಗಂಟೆಗಳ ಕಾಲ ನೆನೆಹಾಕಬೇಕು. ಅದಕ್ಕೆ 1 ಬಟ್ಟಲು ಬೆಚ್ಚಗಿನ ಹಾಲು ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಹೀಗೆ 6-7 ದಿನಗಳ ಕಾಲ ಮಾಡಿದರೆ ಉಷ್ಣತೆ ಕಡಿಮೆಯಾಗುತ್ತದೆ. ನೀರಿನಲ್ಲಿ ಲಾವಂಚ ಹಾಕಿ ಆ ನೀರನ್ನು ದಿನದಲ್ಲಿ ಬಾಯಾರಿಕೆಯಾದಾಗಲೆಲ್ಲ ಕುಡಿಯಬೇಕು. ಗರಕೆ ರಸ ಕುಡಿಯುವುದು. ದಿನಕ್ಕೆ 2-3 ಸಲ ಗರಿಕೆಯಿಂದ ತೆಗೆದ ರಸವನ್ನು ಕುಡಿಯಬೇಕು. ನೀರಿನಲ್ಲಿ ಕೊತ್ತಂಬರಿ ಕಾಳುಗಳನ್ನು ನೆನೆಸಿ ಆ ನೀರು ಕುಡಿಬೇಕು ಅನಿಸಿದಾಗಲೆಲ್ಲ ಕುಡಿಯಬೇಕು. ನೀರಿನಲ್ಲಿ ಕಾಮಕಸ್ತೂರಿ ಅಥವಾ ಏಲಕ್ಕಿಯನ್ನು ಹಾಕಿ ಅದೇ ನೀರನ್ನು ದಿನದಲ್ಲಿ ಯಾವಾಗ ನೀರು ಕುಡಿಯಬೇಕು ಅನಿಸುತ್ತದೆಯೋ ಆಗೆಲ್ಲ ಕುಡಿಯಬೇಕು. ಗುಲ್ಕನ್ ಸೇವಿಸಬೇಕು. ಇದನ್ನು ಗುಲಾಬಿ ಹೂವಿನ ದಳಗಳಿಂದ ತಯಾರಿಸುತ್ತಾರೆ. ಗುಲಾಬಿ ದಳಗಳು ತುಂಬ ತಂಪಾಗಿರುವುದರಿಂದ ಉಷ್ಣತೆ ಹೆಚ್ಚಾದಾಗ ಬೆಚ್ಚಗಿನ ಹಾಲಿಗೆ ಗುಲ್ಕನ್ನನ್ನು ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಗುಲ್ಕನ್ಗೆ ಬದಲಾಗಿ ಗುಲಾಬಿ ಹೂಗಳ ಎಸಳುಗಳಿಂದ ಮಾಡಿದ ಶರಬತ್ತನ್ನು ಸಹ ಕುಡಿಯಬಹುದು. ಸೌತೆಕಾಯಿ ಅಥವಾ ಆಲೂಗಡ್ಡೆಯನ್ನು ದುಂಡನೆಯ ತುಂಡುಗಳನ್ನಾಗಿ ಕತ್ತರಿಸಿ ಕಣ್ಣುಗಳ ಮೇಲೆ 15-20 ನಿಮಿಷಗಳ ಕಾಲ ಇಟ್ಟುಕೊಂಡರೆ ಕಣ್ಣು ಉರಿ, ಉಷ್ಣತೆ ಕಡಿಮೆಯಾಗುತ್ತದೆ. ಊಟದಲ್ಲಿ ಮಜ್ಜಿಗೆಯನ್ನು ಸೇವಿಸುವುದು. ದೇಶಿ ಹಸುವಿನ ಹಾಲು ಅಥವಾ ಎಮ್ಮೆಯ ಹಾಲಿನಿಂದ ತಯಾರಿಸಿದ ಮಜ್ಜಿಗೆಯನ್ನು ಮಧ್ಯಾಹ್ನದ ಊಟದ ನಂತರ ನಿಯಮಿತವಾಗಿ ದಿನದಲ್ಲಿ 1 ಬಾರಿ ಕುಡಿದರೆ ಉಷ್ಣತೆ ಕಡಿಮೆಯಾಗುತ್ತದೆ. ಅಂಗಾಲುಗಳಿಗೆ ಗೋಪಿ ಚಂದನ ಅಥವಾ ಚಂದನವನ್ನು ಲೇಪಿಸುವುದರಿಂದ ದೇಹದಲ್ಲಿ ಉಷ್ಣತೆ ಅಂಗಾಲುಗಳಿಂದ ಹೊರಹೋಗುತ್ತದೆ. ಚಂದನ ತುಂಬ ತಂಪಾಗಿರುವುದರಿಂದ ದಿನದಲ್ಲಿ 2-3 ಸಲ ಹಚ್ಚಿಕೊಳ್ಳಬೇಕು. ಕನಿಷ್ಠ 20 ನಿಮಿಷಗಳು ಬಿಟ್ಟು ತೊಳೆಯಬೇಕು. ಅಂಗಾಲುಗಳಿಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಕಂಚಿನ ಬಟ್ಟಲಿನಿಂದ ಮಾಲಿಷ್ ಮಾಡಬೇಕು. ಹೀಗೆ ದಿನಕ್ಕೆ 1 ಸಲ ಮಾಡುವುದರಿಂದ ದೇಹದ ಉಷ್ಣತೆ ಕಂಚಿನ ಬಟ್ಟಲು ಎಳೆದುಕೊಳ್ಳುತ್ತದೆ. ಇದರಿಂದ ಉಷ್ಣತೆ ಕಡಿಮೆಯಾಗುತ್ತದೆ.